ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬ್ರೈನಿನ ಸೆಂಟರ್ಗಳಷ್ಟೇ ನಮ್ಮ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇವೆ ಅಂತ ಅಂದ್ಕೊಳ್ತಾರೆ. ದೇವರ ಬಗ್ಗೆ ಏನಾದ್ರೂ ಅಷ್ಟೇ, ದೇವರಿಗೆ ಒಂದು ರೂಪ ಇಲ್ಲ, ಶೇಪ್ ಇಲ್ಲ, ದೇವರು ಮನಸ್ಸಿಗೂ ಒಳಗಿದ್ದಾನೋ ಹೊರಗಿದ್ದಾನೋ ಗೊತ್ತಿಲ್ಲ. ಗೊತ್ತಿಲ್ಲ. ಮನಸ್ಸಿದು ಅದೇ ಕಥೆ. ಅದೇ ಕತೆ. ನಾವು ತಮ್ಮೊಳಗೆ ವಿಷಯಗಳಿದೆ, ಹೌದು ಹೌದು ಆದರೆ ಹೌದು. ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ. ಸೊ ಟೆಕ್ನಾಲಜಿಕಲಿ ಅಥವಾ ಟೆಕ್ನಿಕಲಿ ನನ್ನ ಹತ್ರ ಕೇಳಿದ್ರೆ ಪಕ್ಕ ನನಗೆ ಎಲ್ಲ ವಿಷಯ ಗೊತ್ತಿದೆ. ಆದರೆ ನನ್ನ ಎದುರೇ ಯಾರೋ ಒಬ್ಬರು ತಪ್ಪಾಗಿ ಹೇಳ್ತಾ ಇದ್ರು ಕೂಡ ನನಗೆ ಅವರನ್ನು ವಿರೋಧಿಸ್ಲಿಕ್ಕಾಗಲಿ ಅಥವಾ ಅವ್ರನ್ನ ಪ್ರಶ್ನಿಸ್ಲಿಕ್ಕಾಗಲಿ ನನಗೆ ಧೈರ್ಯ ಬರೋದಿಲ್ಲ ಅಂತ. ಅವ್ರಿಗೆ ಇಲ್ಲೊಂಥರ ಗಂಟಲು ಹಿಡ್ದಂಗೆ ಆಗೋದು, ಚೋಕಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಹೌದು ಹೌದು ಹೌದು. ಯಾಕೆ ಆಗ್ತದೆ? ನೀವೆಲ್ಲವನ್ನು ಲಾಜಿಕಲ್ ಆಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಒಂದು. ಆಮೇಲೆ ಥೆರಪಿ ಆದ ತಕ್ಷಣ ನನಗೇನಾಗಿತ್ತು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಇಮಿಡಿಯೇಟಾಗಿ ನಾವು ಅದರ ತರ್ಕಕ್ಕೆ ಹೋಗಬೇಕಾಗಿಯೂ ಇಲ್ಲ. ಈ ಯೋಚನೆಗಳು ನಮ್ಮನ್ನು ಅಲ್ಲಲ್ಲಿ ಸಿಕ್ಕಿಸಿ ಹಾಕಲಿಕ್ಕೆ ನೋಡ್ತೇವೆ ಹೊರತು ನಮಗೆ ಲಿಬರೇಷನ್ ಅನ್ನೋದು ಸಿಗೋದಿಲ್ಲ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಮನಸ್ಸೇ ಓ ಮನಸ್ಸೇ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಮನಸ್ಸಿನ ಬಗ್ಗೆ ನಾವು ಈ ಸರಣಿಯಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ನೀವು ಮಾತಾಡ್ತಾ ಹೇಳಿದ್ರಿ ಮನಸ್ಸು ಎಲ್ಲಿದೆ ಅಂತ ಹೇಳ್ಕೊಂಡು. ಸೊ ನಾನು ಆ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ಹಾಗಿದ್ರೆ ಅಂದರೆ ಬುದ್ಧಿ ಅನ್ನೋದನ್ನು ಬ್ರೈನ್ ಅಂತ ಹೇಳ್ತಾರೆ, ಆದರೆ ಮನಸ್ಸು ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಮನಸ್ಸಿಗೆ ಸರಿಯಾದ ಒಂದು ಆಕಾರ ಅಂತ ಇಲ್ಲದೆ ಇರೋದ್ರಿಂದ, ಆದರೆ ಎಲ್ಲನೂ ಕೂಡ ಇಲ್ಲಿಂದನೇ ಪ್ರಾಸೆಸ್ ಆಗಬೇಕಾಗಿರೋದು ಹೌದು. ಹಾಗಾಗಿ ಮನಸ್ಸು ಇಲ್ಲಿದೆ ಅಂತ ಹೇಳಿ ಯೋಚನೆ ಮಾಡೋರು ಇರ್ತಾರೆ, ಅಥವಾ ಹಾರ್ಟ್ ಅಂದರೆ ಮನಸ್ಸನ್ನು ಇದು ಪ್ರತಿಬಿಂಬಿಸುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ವಾಟ್ ಈಸ್ ದ ರೈಟ್ ಡೆಫಿನೇಷನ್? ರೈಟ್ ಡೆಫಿನೇಷನ್ ಅಂತ ಹೇಳೋದು ಭಾಳ ಕಷ್ಟ, ಯಾಕೆಂದರೆ ಇದು ಬಹಳ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಪ್ರತಿಯೊಬ್ಬರು ಅವ್ರವ್ರಿಗೆ ಬೇಕಾದ ಹಾಗೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಇತ್ತೀಚೆಗೆ ನನ್ನ ಹತ್ರ ಒಬ್ಬರು ಭಾಳ ದೊಡ್ಡದಾಗಿ ಚರ್ಚೆ ಮಾಡಿದರು. ಏನು ಅಂದರೆ, ಮನಸ್ಸು ಸರಿಯಾಗಬೇಕಾದ್ರೆ ಇಲ್ಲಿ ಸರಿಯಾಗಬೇಕು ಅಂತಂದರು. ಅಂತಂದೆ, ಅಲ್ಲ ಬ್ರೈನಲ್ಲೆಲ್ಲ ಇರೋದು ಅಂತ. ಅಂದರೆ ಇತ್ತೀಚೆಗೆ ಈ ನಮ್ಮ ಪ್ರಜ್ಞೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬ್ರೈನಿನ ಸೆಂಟರ್ಗಳಷ್ಟೇ ನಮ್ಮ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇವೆ ಅಂತ ಅಂದ್ಕೊಳ್ತಾರೆ. ಅಲ್ಲ, ಒಂದು ಹಂತ ತನಕ ಹೌದಲ್ವಾ? ಹೌದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದಕ್ಕಷ್ಟೇ ಸೀಮಿತವಾಗಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಅಂದರೆ ಎಲ್ಲವೂ ಬ್ರೈನಿಂದಾಗಷ್ಟೇ ಅಲ್ಲ, ಆದರೆ ಅದರ ಹೊರತಾಗಿಯೂ ನಮ್ಮ ಶರೀರದ ಬೇರೆ ಬೇರೆ ಭಾಗದಲ್ಲೂ ಕೂಡ ಮನಸ್ಸು ಅನ್ನುವಂಥದ್ದು ಕೆಲಸ ಮಾಡ್ತದೆ. ಅದೇ ಅಷ್ಟೇ ಅಲ್ಲ, ಮನಸ್ಸಿಗೆ ಒಂಥರ ಬರೇ ಬ್ರೈನ್ ಅಷ್ಟೇ ಅಲ್ಲದೆ ಅದರ ಹೊರಗೆಯೂ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನುಭವ. ಉದಾಹರಣೆಗೆ ಆಕಾರ ಇಲ್ಲದೆ ಇರೋದು ಎಲ್ಲಾನು ಕೂಡ ಈ ಥರ ಡಿಬೇಟ್ಗೆ ಒಳಗಾಗ್ತದೆ. ಯಾವಾಗಲೂ ಈಗ ದೇವರ ಬಗ್ಗೆ ಏನಾದ್ರೂ ಅಷ್ಟೇ, ದೇವರಿಗೆ ಒಂದು ರೂಪ ಇಲ್ಲ, ಶೇಪ್ ಇಲ್ಲ, ದೇವರು ಒಳಗಿದ್ದಾನೋ ಹೊರಗಿದ್ದಾನೋ ಗೊತ್ತಿಲ್ಲ. ಮನಸ್ಸಿದು ಅದೇ ಕಥೆ. ವಿಕ್ಟಿಮ್. ಹಾಗಾಗಿ ನಾವು ನಮಗೆ ಬೇಕಾದ ಹಾಗೆ ನಮ್ಮ ತರ್ಕಗಳನ್ನು ಮಾಡ್ಬೋದು. ಹಾಗಾಗಿ ಇದು ನಾನು ಕಲಿತ ಅಥವಾ ನನಗೆ ಅರ್ಥ ಆದಂಥ ತರ್ಕ. ಉದಾಹರಣೆಗೆ ಹೇಳೋದಂತಂದರೆ, ಈಗ ಒಬ್ಬ ವ್ಯಕ್ತಿಗೆ ಭಯ ಆಗ್ತಾ ಇದೆ ಅಂತ ಆದಾಗ ನಮ್ಮ ದೇಹದಲ್ಲಿ ಎಲ್ಲಿ ಸೆನ್ಸೇಷನ್ ಬರ್ತದೆ? ಇಲ್ಲಿ ಬರ್ತದೋ ಅಥವಾ ಹೊಟ್ಟೆ ಹತ್ತಿರ ಬರ್ತದ? ಹೆಚ್ಚಿನವರಿಗೆ ಭಯ ಆದಾಗ ಚುರುಗುಟ್ಟುವಂಥದ್ದು ಇಲ್ಲಿ. ಸಡನ್ನಾಗಿ ನೀವು ಮತ್ತೆ ಟೆನ್ಷನ್ ಆದಾಗ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್ ಅಂತ ಹೇಳ್ತಾರೆ, ಹೊಟ್ಟೆಯಲ್ಲಿ ಏನೋ ಒಂದು ಆಗುತ್ತೆ ಅಂತ. ಸೊ ಭಯ ಅನ್ನುವಂಥದ್ದಾಗಿರ್ಬೋದು, ಉದ್ವೇಗ ಆಗುವಂಥದ್ದು ಇರ್ಬೋದು, ಅಂಥದ್ದನ್ನು ನಾವು ಸೆನ್ಸ್ ಮಾಡೋದು ಇಲ್ಲಿ. ಅದೇ ಎಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಆದಾಗ ನಾವು ಎಷ್ಟೋ ಸತಿ ಕೈಯೆಲ್ಲ ನಡುಗ್ತಾ ಇರ್ತದೆ. ಹಾಗಿದ್ರೆ ಎಲ್ಲವೂ ಇಲ್ಲೇ ಆಗ್ತಾ ಇದೆಯಾ? ಇಲ್ಲ. ಅನುಭವಗಳು ನಮ್ಮ ಶರೀರದ ಬೇರೆ ಬೇರೆ ಭಾಗಗಳ ಸಂವೇದನೆಗಳು ಅಲ್ಲಿಂದ ಹೋಗಿ ಬರೋದು ಸರಿ ಅಲ್ಲ, ಅದು ಒಂದು ಭಾಗ ಅಷ್ಟೇ. ಅಂದರೆ ಅದೇ ಎಲ್ಲವೂ ಅಲ್ಲ ಅಂತ ಹೇಳೋದು. ಈಗ ಅದಕ್ಕೋಸ್ಕರನೇ ಈ ಡಿಬೇಟ್. ಹೌದು. ಈಗ ಎಲ್ಲಿವರೆಗೆ ಅಂದರೆ, ಭಯ ಆದಾಗ ಅಲ್ಲಿವರೆಗೆ ಹೋಗುವಷ್ಟು ಪುರ್ಸೊತ್ತಿಲ್ಲ ನಿಮಗೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೂಡ ಇದೆ ಅಲ್ವಾ? ಅಂದರೆ ಈ ಸ್ಪೈನಲ್ ಕಾರ್ಡಿನ ಮೂಲಕವೂ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತಲೂ, ಈ ನರ್ವಸ್ ಸಿಸ್ಟಮ್ನಲ್ಲಿ ಎರಡು ರೀತಿಯ ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನಾವು ಯಾವಾಗ ನಮಗೆ ಬೇರೆ ಬೇರೆ ಅನುಭವಗಳಾಗ್ತವೋ ಆವಾಗ ನಮ್ಮ ಬೇರೆ ಬೇರೆ ದೇಹದ ಭಾಗಗಳು ನಮಗೆ ಸಂವೇದನೆಯನ್ನು ಕೊಡ್ತವೆ. ಈಗ ಆಟೋಮ್ಯಾಟಿಕ್ ಆಗಿ, ಅಂದರೆ ಅದು ಆ ಬ್ರೈನ್ನ ಸಂವೇದನೆ ಇಲ್ಲದೇನೆ, ಬ್ರೈನಿಗೆ ಹೋಗದೇನೆ ನಮಗೆ ಅರ್ಥ ಆಗುವಂಥದ್ದು ಅಂತ ಹೇಳುವಂಥದ್ದು. ಹೌದು. ಈಗ ಉದಾಹರಣೆಗೆ
ಈವನ್ ತುಂಬ ಒಬ್ಬರಿಗೆ ಬಹಳ ಬೇಜಾರಾಗಿದೆ ಅಂತಂದಾಗ ಎಲ್ಲೋ ಎದೆ ಮೇಲೆ ಏನೋ ಒಂದು ಭಾರ ಇಟ್ಟಂಥ ಅನುಭವ ಆಗ್ತದೆ. ಈಗ ಅದು ನೀವು ಲಾಜಿಕಲಿ ನೋಡಿದರೆ ಏನಾದ್ರು ಇಟ್ಟಿದ್ದಾರ ಅಂತ ನೋಡಿದರೆ ಏನು ಇರುವುದಿಲ್ಲ, ಆದರೆ ಆ ದೇಹದ ಭಾಗಕ್ಕೆ ಅದು ಅನುಭವ ಆಗ್ತಾ ಇರ್ತದೆ. ಹಾಗೆ ಮನಸ್ಸು ಅಲ್ಲಿಯೂ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಯಾರೋ ಹೋದ್ರು ಅಂತಂದಾಗ ಎದೆಲೇನೋ ಭಾರದ ಫೀಲಿಂಗು ಅಂತ ಹೇಳ್ಕೊಂಡು ಅವ್ರನ್ನ ಕಳ್ಕೊಳ್ಳೋದು ಅಥವಾ ಬ್ರೇಕಪ್ ಆಗುವಂಥದ್ದು ಎಲ್ಲಾನು ಇಲ್ಲಿ ಒಂಥರ ನೋವು ಬಂದ ಹಾಗಾಗ್ತದೆ. ಯಾಕಂದರೆ ಹಾರ್ಟ್ಗೆ ನೋವು ತಂದವ್ರು ಯಾರು? ಅದು ಈ ಮನಸ್ಸಿನ ಕಾರಣದಿಂದಾಗಿ, ಅಥವಾ ಈವನ್ ನೀವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಮನಸ್ಸಿನ ಅಥವಾ ಇಮೋಷನಲ್ ಇಶ್ಯೂಗಳಿಂದಾಗಿ ದೇಹದಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳು. ಇದಕ್ಕೆ ಏನು ಕಾರಣ ಆಗಿದ್ರೆ? ಹೀಗೆ ನಾವು ತರ್ಕವನ್ನು ನಾವು ಮಾಡ್ತಾ ಹೋದ ಹಾಗೆ, ಅಥವಾ ಈವನ್ ಕಾನ್ಫಿಡೆನ್ಸ್ ಇಶ್ಯೂ ಇದ್ದವ್ರಿಗೆ, ಈಗ ನಿಮ್ಮಂಥವರು ನೀವು ಸಡನ್ನಾಗಿ ಏನೋ ಒಂದು ಭಾಷಣ ಮಾಡಿ ಅಂತಂದ್ರು ನೀವು ಆ ವಿಷಯವನ್ನು ಮಂಡನೆ ಮಾಡುವಂಥ ಕೆಪಾಸಿಟಿ ಇರುವಂಥವ್ರು. ಆದರೆ ಬೇರೆ ಎಷ್ಟೋ ಜನರಿಗೆ ಎಷ್ಟೋ ಜನಕ್ಕೆ ನಾವು ತಮ್ಮೊಳಗೆ ವಿಷಯಗಳಿದೆ, ಹೌದು, ಆದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ, ಅದೇ ನನ್ನ ಉದಾಹರಣೆ ನೀವು ಹೇಳಿದ್ದಕ್ಕೆ ಇಟ್ ಈಸ್ ಅಕ್ವೈರ್ಡ್. ನಾನು ಅದನ್ನ ಪ್ರಾಕ್ಟೀಸ್ ಮಾಡಿ ಇದು ಮಾಡಿರುವಂಥದ್ದು. ಸೊ ನಾನು ತುಂಬಾ ಜನರಿಗೆ ಅದನ್ನೇ ಹೇಳ್ತಿರ್ತೀನಿ. ಸೊ ಯಾವುದು ಅಸಾಧ್ಯ ಅಲ್ಲ ಅಂತ, ಆದರೆ ಅದ್ರ ಮೇಲೆ ನಾವು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಆ ಪ್ರಾಕ್ಟೀಸ್ ಎಷ್ಟು ಮಾಡಬೇಕು, ಎಷ್ಟು ಮಾಡಿರ್ತೀವಿ ಅನ್ನೋದಕ್ಕೆ ಲೆಕ್ಕ ಇರೋದಿಲ್ಲ. ಈಗ ನಾವು ಉಗುಳಿ ರೋಗ, ಬೊಗಳಿ ರಾಗ ಅಂತ ಹೇಳಿದ್ರೆ ಹಾಗೆ. ಈಗ ಉದಾಹರಣೆಗೆ ಮೊನ್ನೆ ಇತ್ತೀಚೆಗೆ ಒಬ್ರು ಹೆಂಗೆ ಸಿಕ್ಕಿದ್ರು, ಅವರು ಹೇಳಿದ್ರು ಅವ್ರು ಟೆಕ್ನಿಕಲ್ ಏನೋ ಕೆಲಸ ಮಾಡ್ತಾರೆ. ಸೊ ಟೆಕ್ನಾಲಜಿಕಲಿ ಅಥವಾ ಟೆಕ್ನಿಕಲಿ ನನ್ನ ಹತ್ರ ಕೇಳಿದ್ರೆ ಪಕ್ಕ ನನಗೆಲ್ಲ ವಿಷಯ ಗೊತ್ತಿದೆ, ಆದರೆ ನನ್ನ ಎದುರೇ ಯಾರೋ ಒಬ್ಬರು ತಪ್ಪಾಗಿ ಹೇಳ್ತಾ ಇದ್ರು ಕೂಡ ನನಗೆ ಅವರನ್ನು ವಿರೋಧಿಸ್ಲಿಕ್ಕಾಗಲಿ ಅಥವಾ ಅವರನ್ನು ಪ್ರಶ್ನಿಸ್ಲಿಕ್ಕಾಗಲಿ ನನಗೆ ಧೈರ್ಯ ಬರೋದಿಲ್ಲ ಅಂತ. ಅಂದರೆ ಒಂದಷ್ಟು ಜನರ ಗುಂಪಿನ ಮಧ್ಯದಲ್ಲಿ ಒಬ್ಬರಾಗಿ ಆದರೆ ಮಾತಾಡ್ತಾರೆ ಅಂತ. ಸೊ ಇದೆಲ್ಲವೂ ಯಾಕೆ, ಅಥವಾ ಅವ್ರಿಗೆ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಅವ್ರಿಗೆ ಇಲ್ಲೊಂಥರ ಗಂಟಲು ಹಿಡ್ದಂಗೆ ಆಗೋದು, ಚೋಕಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಯಾಕೆ ಆಗ್ತದೆ, ಇದಕ್ಕೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆವಾಗ ನಮಗೆ ಮನಸ್ಸು ಬಹುಶಃ ಇಲ್ಲೂ ಇದೆಯಾ ಅಂತ ಅನುಭವಕ್ಕೆ ಬರ್ತದೆ. ಸೊ ಹಾಗೆ ನೀವೀಗ, ಅಥವಾ ನಿಮ್ಮ ಡಿಬೇಟನ್ನೇ ಉಲ್ಟಾಗಿ ಹೇಳೋದಾದರೆ ಅದೇ ಬ್ರೈನ್ ಅದನ್ನು ಅಲ್ಲಿ ಆ ಥರ ತೋರಿಸ್ಬಾರ್ದ? ಅದು ಇಲ್ಲೇ ಯಾಕೆ ಬರಬೇಕು? ಅದು ಅದರ ಅಂದರೆ ಮೆಕ್ಯಾನಿಸಮ್ ಇರ್ಬೋದಲ್ಲ, ಯಾಕೆ ಅದೇ ಯಾಕೆ ಅನ್ನೋದಕ್ಕೆ. ಅದೇ ಬ್ರೈನ್ ಆಗಿದ್ರೆ ಎಲ್ಲವನ್ನು ಇಲ್ಲೇ ಪ್ರಾಸೆಸ್ ಮಾಡ್ಬೋದಲ್ಲ. ಈ ಶರೀರದ ಬೇರೆ ಭಾಗಗಳನ್ನು ಯಾಕೆ ಬಳಸ್ಕೊಳ್ತದೆ ಅಂತಂದರೆ, ಅದಕ್ಕೆ ಹೇಳೋದು ನಾವು ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ. ಮನಸ್ಸು ದೇಹವು ಒಂದೇ ಆಗಿದೆ. ಮನಸ್ಸು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲೂ ಕಾಣಿಸ್ಕೊಳ್ಳಬಹುದು, ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ. ಖುಷಿಯಾದಾಗ ಕೆಲವರಿಗೆ ಇದು ಕಾಲಿನಲ್ಲಿ ಕುಣಿಯುವ ಅಂತ ಅನುಭವ ಬರ್ಬೋದು, ಹಾಡುವ ಅಂತ ಬರ್ಬೋದು. ಭಯ ಆದಾಗಲೂ ಕಾಲಲ್ಲಿ ಸೆನ್ಸೇಷನ್ ಬರ್ತದೆ, ನಡುಕ ಆಗ್ತದೆ. ಸೊ ಹಾಗಿದ್ರೆ ಇದೆಲ್ಲವನ್ನು ನಾವು ಮೇಳೈಸಿ ನೋಡಿದಾಗ ಮನಸ್ಸು ಅನ್ನೋದಕ್ಕೆ ಇಂಥದ್ದೇ ಅಥವಾ ಬ್ರೈನಲ್ಲಿ ಅಷ್ಟೇ ಇದೆ ಅಂತ ನಾವು ಅದನ್ನು ಸೀಮಿತ ಮಾಡೋದು ಬಹಳ ಕಷ್ಟ ಆಗ್ತದೆ. ಅಥವಾ ನಾನು ಹೀಗೆ ಎಷ್ಟೋ ಸತಿ ಪ್ರಶ್ನೆ ಕೇಳೋದಿದೆ, ನಾವೀಗ ಇಲ್ಲೇ ಕೂತ್ಕೊಂಡಿದ್ದ ಹಾಗೆ ನೀವು ಲಂಡನ್ ಬ್ರಿಡ್ಜಿನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಲಂಡನ್ ಬ್ರಿಡ್ಜ್ನಲ್ಲಿ ನೀವು ನಿಂತಿರುವಂಥ ಒಂದು ವಿಶ್ವಲೈಸೇಷನ್ ಮಾಡ್ಕೊಳ್ಳಿ ಅಂತಂದರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಜೋಗ ಜಲಪಾತದ ಮುಂದೆ ನಿಂತು ಜಲಪಾತದ ಇಡೀ ನೀರಿನ ಹನಿಗಳು ನಮ್ಮ ಮೇಲೆ ಬೀಳ್ತಾ ಇದೆ ಅನ್ನುವಂಥ ಅನುಭವವನ್ನು ಮಾಡಿ ಅಂತಂದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ನಾವು ನೋಡ್ತಾ ಹೋದರೆ, ಅದು ಅಲ್ಲದೆ ಈಗ ಅದಕ್ಕೆ ಇನ್ನೂ ಒಂದು ತರ್ಕ ಹೇಳ್ಬೋದು. ನಾವು ಅದನ್ನು ಹಿಂದೆ ಯಾವತ್ತೂ ಅನುಭವಿಸಿರ್ತೀವಿ, ಹಾಗಾಗಿ ನಾವು ಅದನ್ನು ರೀಕಾಲ್ ಮಾಡುವಂಥದ್ದು, ಅದು ಮೆಮೊರಿಯಿಂದ ಬರುವಂಥದ್ದು ಅಂತ. ಯಾವುದೇ ಅನುಭವ ಇಲ್ಲದೆಯೂ ಕೂಡ ಅಥವಾ ಹಿಂದೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆಯೂ ಕೂಡ ನಾನು ನಿಮಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟರೆ ಮನಸ್ಸಿಗೆ ಅದನ್ನು ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇದೆ. ಅದಕ್ಕೆ ನಾನು ಈಗ ಅದು ಬ್ರೈನಲ್ಲಿ ಆಗೋದಲ್ವಾ? ಅದು ಬ್ರೈನ್ ಅದಕ್ಕೊಂದು ಪಾರ್ಟ್ ಅಷ್ಟೇ. ಆದರೆ ಅದಕ್ಕಿಂತ ಹೊರಗಿನ ಈ ವಿಜುವಲೈಸೇಷನ್ ಅಂತ ಏನಿದೆ, ಅದು ನಮಗೆ ನಿಜವಾಗಿ ರಿಯಲ್ ಟೈಮಲ್ಲಿ ನೀವು ಅಲ್ಲಿದ್ದ ಹಾಗೆ ಒಂದು ಅನುಭವ ಆಗ್ತದಲ್ಲ. ಸೊ ನಿಮ್ಮ ಓವರಾಲ್ ನೀವು ಹೇಳ್ತಾ ಇರೋ ಮಾತಿನ ಅರ್ಥ ಏನು ಅಂತಂದರೆ, ಮನಸ್ಸು ಅನ್ನೋದು ಬರೀ ಬ್ರೈನಲ್ಲಿ ಅಲ್ಲ, ಪೂರ್ತಿ ದೇಹವೇ, ಅಂದರೆ ಪೂರ್ತಿ ವ್ಯಕ್ತಿತ್ವವೇ ಅದಕ್ಕೆ ಕಾರಣ ಅಂತ. ಹಾಗೆ ನಾವು ಅದಕ್ಕೆ ಬರೀ ಬ್ರೈನಿಗಷ್ಟೇ ಸೀಮಿತ ಆಗಿಡಬೇಕಾಗಿಲ್ಲ. ಇಡೀ ವ್ಯಕ್ತಿತ್ವ, ಇಡೀ ದೇಹ ಮನಸ್ಸು ಎಲ್ಲವೂ ಸಮ್ಮೇಳನಗೊಂಡಾಗ ಅದು ನಮಗೆ ಹಾಗೆ ಅರ್ಥ ಆಗ್ತದೆ. ಮತ್ತು ಅವ್ರೇನು ಹೇಳಿದ್ರು ಫೈನಲಿ?
ಅವರು ಆಮೇಲೆ ಅದಕ್ಕೆ ಒಪ್ಪಲಿಲ್ಲ. ಅವರಿಗೆ ಇಮಿಡಿಯೇಟ್ ಅವ್ರ ಆಗಿ ಮನಸ್ಸು ಒಪ್ಪಲಿಲ್ಲ ಅನ್ಸುತ್ತೆ, ಅವರ ಮನಸ್ಸು ಒಪ್ಪಲಿಲ್ಲ, ಅಥವಾ ಅವರ ಬ್ರೈನ್ ಒಪ್ಪಲಿಲ್ಲ. ಬಹುಶಃ ಬ್ರೈನ್ ಒಪ್ಪಲಿಲ್ಲ. ಯಾಕೆಂದ್ರೆ ಬೌದ್ಧಿಕವಾಗಿ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ರು. ಕೆಲವು ವಿಷಯಗಳನ್ನು ಎಲ್ಲ ಮನಸ್ಸಿನ ವಿಚಾರಗಳನ್ನು ಕೂಡ ಬೌದ್ಧಿಕವಾಗಿ ನಾವು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಬೇಕಂತ ಇಲ್ಲ. ಈಗ ಉದಾಹರಣೆಗೆ ನಾನು ಎಷ್ಟೋ ಸತಿ ನನ್ನ ಥೆರಪಿಯ ಟೈಮ್ನಲ್ಲಿ ಅದೇ ಹೇಳ್ತೇನೆ, ನೀವೆಲ್ಲವನ್ನು ಲಾಜಿಕಲ್ ಆಗಿ ನೋಡ್ಲಿಕ್ಕೆ ಹೋಗ್ಬೇಡಿ ಒಂದು. ಆಮೇಲೆ ಥೆರಪಿ ಆದ ತಕ್ಷಣ ನನಗೇನಾಗಿತ್ತು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಇಮಿಡಿಯೇಟಾಗಿ ನಾವು ಅದರ ತರ್ಕಕ್ಕೆ ಹೋಗಬೇಕಾಗಿಯೂ ಇಲ್ಲ. ಅಥವಾ ನನಗೇನು ಸಮಸ್ಯೆ, ನನಗೆ ಇದು ಸಮಸ್ಯೆಯ ಹೆಸರು ಹೇಳಿ ಅಂತ. ಯಾಕೆ ಹೆಸರು ಹೇಳಬೇಕು? ಯಾಕೆಂದರೆ ಹೆಸರು ಹೇಳಿದ ತಕ್ಷಣ ನಮ್ಮ ಬುದ್ಧಿ ಆ್ಯಕ್ಟಿವೇಟ್ ಆಗ್ತದೆ. ಓಶೋ ಅವರೊಂದು ಭಾಳ ಒಳ್ಳೆ ಮಾತು ಹೇಳಿದರು. ಏನು ಅಂತಂದರೆ, ನೀವು ಧ್ಯಾನ ಸ್ಥಿತಿಗೆ ಹೋಗಲಿಕ್ಕೆ ಮೊದಲ ಅಡೆತಡೆಯೇ ನಿಮ್ಮ ಯೋಚನೆಗಳು. ಓಶೋ ಹೇಳಿದ್ದು ಮಾತ್ರ ಅಲ್ಲ, ಎಲ್ಲ ಯೋಗಿಗಳು ಹೇಳುವುದು ಅದನ್ನು ಹೇಳುವಂಥದ್ದು ಅಲ್ವಾ? ಯಾಕೆ ಅಂತಂದರೆ, ಈ ಯೋಚನೆಗಳು ನಮ್ಮನ್ನು ಅಲ್ಲಲ್ಲಿ ಸಿಕ್ಕಿಸಿ ಹಾಕಲಿಕ್ಕೆ ನೋಡ್ತೇವೆ ಹೊರತು ನಮಗೆ ಲಿಬರೇಷನ್ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಧ್ಯಾನ ಮಾಡೋದ್ರ ಮೂಲಕ ನಾವೇನು ಮಾಡೋದು ಕಡೆಗೆ ಯೋಚನೆಗಳ ಈ ಸಂಪೂರ್ಣವಾಗಿ ಯೋಚನೆಗಳನ್ನು ಖಾಲಿ ಮಾಡಿದಾಗ ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಮ್ಮ ಇಡೀ ವಿಸ್ಡಮ್ ಅನ್ನುವಂಥದ್ದು ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಆ ಕಾರಣದಿಂದಾಗಿ ನಾವು ಬರೇ ಬ್ರೈನಿಗೆ ಅಷ್ಟೇ ಸೀಮಿತವಾಗಿ ಇಡಬೇಕಾಗಿಲ್ಲ. ಮನಸ್ಸು ಎಲ್ಲೆಲ್ಲೂ ಇದೆ, ನಮ್ಮ ದೇಹದೊಳಗೂ ಇದೆ, ದೇಹದ ಹೊರಗೂ ಇದೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಮನಸ್ಸನ್ನು ಯಾವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೇವೋ ಆವಾಗ ಮನಸ್ಸಿಗೊಂದು ಪರಿಮಿತಿ ಅಂತಿರೋದಿಲ್ಲ, ಅದು ಅಪರಿಮಿತವಾಗಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು. ಸೊ ಇದನ್ನು ನಾವೆಲ್ಲ ಮನಸ್ಸಿನಿಂದ ಕೇಳೋಣ, ಬುದ್ಧಿ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೂ ನಮ್ಮ ಮನಸ್ಸು ಎಲ್ಲಿದೆ ಅನ್ನೋದರ ಬಗ್ಗೆ ಯೋಚನೆ ನಿಮಗೇನೆ ಬಿಟ್ಟಿದ್ದು ಕೊನೆಗೆ. ಆದರೆ ಒಟ್ಟಾರೆಯಾಗಿ ನೋಡೋದಾದರೆ ಅದಕ್ಕೆ ಈ ರೀತಿಯ ರೂಪ ಇದೆ, ಈ ರೀತಿಯ ಆಕಾರ ಇದೆ ಅನ್ನೋದನ್ನು ನಾವು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಅನುಕೂಲಗಳಿಗೆ ತಕ್ಕ ಹಾಗೆ ನಾವು ಅದಕ್ಕೆ ಒಂದೊಂದು ರೂಪಗಳು ಕೊಡ್ತೀವಿ. ಹೇಗೆ ನಾನು ಅದೇ ದೇವರ ಬಗ್ಗೆ ಹೇಳ್ತಿದ್ದೀವೋ ಎಲ್ಲ ನಮ್ಮ ನಂಬಿಕೆಗಳ ಮೇಲೇ ಆಧರಿಸಿರುವಂಥದ್ದು. ಸೊ ಯಾವುದನ್ನು ನಾವು ಬಲವಾಗಿ ನಂಬಿದಾಗ ಅದು ನಮ್ಮನ್ನು ಹೇಗೆ ಗಟ್ಟಿಯಾಗಿ ಇಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಹೇಗೆ ದೇವರೇ ಇರ್ಬೋದು, ಮನಸ್ಸೇ ಇರ್ಬೋದು. ಹಾಗೆ ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ನಂಬಿ ನಿಮ್ಮ ಮನಸ್ಸು ನಿಮ್ಮನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸೋಣ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.